ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅತ್ತೆ ಸೊಸೆ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ನಾನು ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ಹಾಗೂ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪು ತಿಂದರೆ ಡಯಾಬಿಟಿಸ್ ಇರೋರಿಗೆ, PCOD ಇರೋರಿಗೆ ಮತ್ತು ಪ್ರೆಗ್ನೆಂಟ್ಗಳಿಗೆ ಮತ್ತು ತಲೆ ಕೂದಲು ಉದುರುತ್ತಿದ್ದರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಮಾಡ್ಕೊತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ನೀರನ್ನ ಕುದಿಯೋಕ್ಕೆ ಬಿಡಿ. ಸೊಪ್ಪೇನಾದರೂ ಜಾಸ್ತಿ ಇದ್ದರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿ, ಸೊಪ್ಪೇನಾದ್ರು ಕಡಿಮೆ ಇದ್ದರೆ ನೀವು ಕಡಿಮೆ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡಿ. ನಾನಿಲ್ಲಿ ಬೇಳೆ 100 ಗ್ರಾಮ್, ಹೆಸರು ಕಾಳು 100 ಗ್ರಾಮ್ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ. ನೋಡಿ, ನೀರು ಕುದೀತಾ ಇದೆ. ಈಗ ನೀರು ಕುದೀತಾ ಇರಬೇಕಾದ್ರೆ ತೊಳ್ಕೊಂಡಿರೋ ಬೇಳೆ ಮತ್ತು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಅದನ್ನು ಬೇಯಕ್ಕೆ ಬಿಡಿ. ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡಿ. ಕಾಳು ಬೇಯ್ತಾ ಇದೆ. ಈಗ ಉಪ್ಪು ಸಾಂಬಾರು ಖಾರ ಮಾಡ್ಕೊತಾ ಇದ್ದೀನಿ. ಒಂದು ತವ ಇಟ್ಟು ಅದಕ್ಕಾದಮೇಲೆ 15ರಿಂದ 20 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಮಿಕ್ಸಿಗೆ ಹಾಕಿದಾಗ ಬೇಗ ಪುಡಿ ಆಗಿಬಿಡುತ್ತೆ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡಾಗಿದೆ. ಈಗ ಒಂದು ಜಾರಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಪುಡಿ ಮಾಡಿದ್ರೆ ಅದು ಒಣಮೆಣ್ಸಿನ್ಕಾಯಿ ಬೇಗ ಪುಡಿ ಆಗುತ್ತೆ. 4ರಿಂದ 5 ಬೆಳ್ಳುಳ್ಳಿ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ನಿಮಗೆ ತರಿ ಬೇಕು ಒಂದ್ಸರಿ ತರಿಯಾಗಿ ರುಬ್ಕೊಳ್ಳಿ, ಇಲ್ಲ ಸ್ವಲ್ಪ ನುಣ್ಣಗಿರಬೇಕು ಅಂತಂದರೆ ನುಣ್ಣಗೆ ರುಬ್ಕೊಳ್ಳಿ. ಆಗ ಖಾರ ರೆಡಿಯಾಗುತ್ತೆ. ಈಗ ಬೇಯಕ್ಕೆ ಇಟ್ಟಿರೋ ಕಾಳು ಬೆಂದಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಏನಾದರೂ ಕಮ್ಮಿ ಇದ್ದರೆ ನೀವು ನುಗ್ಗೆ ಸೊಪ್ಪು ಹಾಕಬೇಕಾದ್ರೆ ನಿಮ್ಗೆ ರುಚಿಗೆ ತಕ್ಕಷ್ಟು ಕಾಳು ಬೆಂದಿದೆ ಅಂತ ಅಂದಾಗ ಕಾಳು ಜೊತೆ ಸೊಪ್ಪು ಇವಾಗ ನುಗ್ಗೆ ಸೊಪ್ಪು ಹಾಕಬೇಕಾದ್ರೆ 8 ನಿಮಿಷ ಬೇಯಿಸ್ಕೊಳ್ಳಿ. 7-8 ನಿಮಿಷ ನುಗ್ಗೆ ಸೊಪ್ಪು ಬೆಂದಾಗಿದೆ. ಇಷ್ಟು ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಈಗ ನುಗ್ಗೆ ಸೊಪ್ಪನ್ನ ಒಂದು ಬೇರೆ ಪಾತ್ರೆಗೆ ಸೋಸ್ಕೊಂಡು ಅದೇ ಪಾತ್ರೆಗೆ ಒಗ್ಗರಣೆ ಕೊಡೋಣ. ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಸಾಂಬಾರು ಒಳಗಡೆ ಹಾಕ್ಕೊಳ್ಳಿ. ಈ ಥರ ಉಪ್ಪು ಸಾಂಬಾರಿಗೆ ಒಗ್ಗರಣೆ ಕೊಟ್ಟಾಗಿದೆ. ಈಗ ಅದೇ ಪಾತ್ರೆಗೆ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಕೆಂಪಗಾಗಬೇಕು. ಇಷ್ಟು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಬಸ್ಕೊಂಡಿರುವಂತಹ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಗೆ ತುರಿದಿರುವಂಥ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಪಲ್ಯ ರೆಡಿ ಆಗುತ್ತೆ. ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಗಿದೆ. ಪಲ್ಯ ರೆಡಿಯಾಗಿದೆ. ಈಗ
ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚಿಕ್ಕ ಮಕ್ಕಳಿದ್ರೆ ಉಪ್ಪು ಸಾಂಬಾರನ್ನ ಒಗ್ಗರಣೆ ಕೊಡೋಕ್ಕೂ ಮುಂಚೆ ಮಕ್ಕಳಿಗೆ ಸೂಪ್ ಥರ ಕೊಡ್ಬೋದು. ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಖಾರ ಅನಿಸಿದ್ರೆ ಸೂಪ್ ಥರ ಕೊಡಿ. ಒಗ್ಗರಣೆ ಕೊಡೋಕ್ಕೂ ಮುಂಚೆನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕುಡಿಯೋಕ್ಕೆ. ಇದನ್ನು ನಾವು ಅನ್ನಕ್ಕೆ ಹಾಕೋತಿದ್ದೀವಿ, ನೀವು ಮುದ್ದೆಗಾದರೂ ಹಾಕೋಬೋದು, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಖಾರ ತುಂಬಾ ಚೆನ್ನಾಗಿ ಬಂದಿದೆ. ಉಪ್ಪು ಸಾಂಬಾರು ಅನ್ನ ಇಲ್ಲ ಮುದ್ದೆಗೆ ಖಾರ ಒಳ್ಳೆ ಕಾಂಬಿನೇಷನ್ನು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.